ಪರ್ಸೆಂಟ್ ಸ್ಪರ್ಧೆ ಮಾಡ್ತೀನಿ, ರಾಜಕೀಯದಲ್ಲಿ ಇರ್ತೀನಿ. ಯಾವತ್ತೂ ಮುಂದೆ ಮಡಗಿರೋ ಅಜ್ಜನ ಹಿಂದೆ ತೆಗಿಯಲ್ಲ. ನನ್ನ ಹೋರಾಟ ಯಾವಾಗಲೂ ಇದ್ದೇ ಇರುತ್ತೆ. ನನಗೆ ದೇಹದಲ್ಲಿ ನನ್ನ ಮನಸ್ಸಲ್ಲಿ ಯಾವಾಗವರೆಗೂ ಶಕ್ತಿ ಕೊಡುತ್ತೋ ಆ ದೇವರು, ಅದುವರೆಗೂ ನಾನು ರಾಜಕೀಯದಲ್ಲಿ ಇರ್ತೀನಿ. ಮತ್ತು ಯನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 5 ವರ್ಷದ ಅವಧಿ ಮುಕ್ತಾಯ ಆಗ್ತಾಯಿದೆ. ಇವತ್ತು ಕೊನೆಯ ದಿನ. ಇವತ್ತು ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ 48 ಜನ ಸದಸ್ಯರು, ಪಂಚಾಯಿತಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಅಭಿನಂದನಾ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತು. ಇನ್ನು ನಮ್ಮೆಲ್ಲ ಮಾಜಿ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ 48 ಜನ ಸದಸ್ಯರು ಅವರವರ ವಾರ್ಡ್ಗಳಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡು ಅವ್ರಿಗೆ ಒಂದು ಗೌರವಪೂರ್ವವಾದಂಥ ಒಂದು ಅಭಿನಂದನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೆರವೇರಿಸಿದ್ದೇವೆ. ಏನೇ ಒಂದು ಯನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ 5 ವರ್ಷ ಅವಧಿಯಲ್ಲಿ 4 ಜನ ಅಧ್ಯಕ್ಷರಾಗಲಿ ಕೆಲಸ ಮಾಡಿದ್ದಾರೆ. ಮೊದಲನೇದಾಗಿ ಮುನಿರತ್ನಕ್ಕ ಅವರು, ಆಮೇಲೆ ಮಹೇಶ್ ಅವರು, ರಾಮಸ್ವಾಮಿ ಅವರು ಮತ್ತು ನನಗೂ ಸಹ ಕೊನೆಯ ಅವಧಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಈ ಎಲ್ಲ ಅಧ್ಯಕ್ಷರುಗಳು 48 ಜನ ಸದಸ್ಯರುಗಳ ಒಂದು ಸಹಕಾರವನ್ನು ಪಡೆದುಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿರ್ತೇವೆ. ನಮ್ಮ ಈ ಕೆಲಸಗಳಿಗೆ ಸಹಕಾರವನ್ನು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, SD ಅವರಿರ್ಬೋದು, ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇವರೆಲ್ಲರೂ ಸಹ ಸಹಕಾರವನ್ನು ನೀಡಿದ್ದಕ್ಕೆ ನಾವು ಒಂದು ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಸಾಧ್ಯ ಆಯಿತು. ಉದಾಹರಣೆಗೆ ನಮ್ಮ ಏನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 1000 ವಿದ್ಯಾರ್ಥಿಗಳಿಗೆ 5 ವರ್ಷದಲ್ಲಿ 1000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಿದ್ದೇವೆ. ಅದೇ ರೀತಿ 300 ಜನ ಫಲಾನುಭವಿಗಳಿಗೆ ಹಸುಗಳನ್ನು ನೀಡಿರ್ತೇವೆ. ಅದೇ ರೀತಿ 800 ಟೈಲರಿಂಗ್ ಮಿಷಿನನ್ನು ನೀಡಿರ್ತೇವೆ. ಅದೇ ರೀತಿ 600 ಸಿಲಿಂಡ್ರ್ಗಳನ್ನು ನೀಡಿರ್ತೇವೆ. ಅದರ ಜೊತೆಗೆ ಈ ಒಂದು ಅವಧಿಯಲ್ಲಿ ನಮ್ಮ ಹಾಲು ಉತ್ಪಾದಕರಿಗೆ, ಹೈನುಗಾರರಿಗೆ ಉತ್ತೇಜನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಲೀಟ್ರಿಗೆ 5 ರೂಪಾಯಿ ಅಂತೆ ಸಹಾಯಧನವನ್ನು ನೀಡಲಿಕ್ಕೆ ಕ್ರಮವನ್ನು ತಗೊಂಡು ಈಗಾಗಲೇ 5 ತಿಂಗಳ ಒಂದು 4 ತಿಂಗಳ ಒಂದು ಪ್ರತಿ ಲೀಟರ್ಗೆ 5 ರೂಪಾಯಿ ಅಂತೆ ಅವ್ರಿಗೆ ಪೇಮೆಂಟನ್ನು ಮಾಡಿರ್ತೇವೆ, ಪ್ರೋತ್ಸಾಹಧನವನ್ನು ನೀಡಿರ್ತೇವೆ. ಈ ಸುಮಾರು ನನಗೆ ಗೊತ್ತಿದ್ದಂಗೆ 4ರಿಂದ 5 ಸಾವಿರ ಜನ ಫಲಾನುಭವಿಗಳು ಈ ಒಂದು ಸದುಪಯೋಗವನ್ನು ಪಡ್ಕೊಂಡಿರ್ತಾರೆ ಈ ಒಂದು 5 ವರ್ಷದಲ್ಲಿ. ಇದಕ್ಕೆಲ್ಲ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ ಮತ್ತು ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ನನಗೆ ಏನೋ ಒಂದು ಅವಕಾಶ ಸಿಕ್ತು, ನಮ್ಮ DK ಸುರೇಶ್ ಅಣ್ಣ ಅವರ ಒಂದು ಆಶೀರ್ವಾದ ಮತ್ತು RK ರಮೇಶ್ ಅಣ್ಣ ಅವರು ಇರ್ಬೋದು, ಬಾಬು ರೆಡ್ಡಿ ಅವರು ಇರ್ಬೋದು, ನಮ್ಮ ಕುಮಾರಣ್ಣವ್ರು ಇರ್ಬೋದು, ಕೇಶವಣ್ಣವರು 48 ಜನ ಸದಸ್ಯರು ಪಕ್ಷಾತೀತವಾಗಿ ನನಗೆ ಬೆಂಬಲವನ್ನು ನೀಡಿ ನನ್ನ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದರು. ನನ್ನ ಕೈಲಾದಷ್ಟು ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಕೆಲಸಗಳನ್ನು ಮಾಡಲು ಪ್ರಯತ್ನವನ್ನು ಮಾಡಿರ್ತೇನೆ. ನನಗೆ ಬಹಳ ಮುಖ್ಯವಾಗಿ ಜಲಮೂಲಗಳು, ಪರಿಸರ ಮತ್ತು ಆರೋಗ್ಯದ ವಿಚಾರ ಇರ್ಬೋದು, ಸುರಕ್ಷತೆ ವಿಚಾರದ ಈ ಒಂದು ವಿಚಾರಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ತು. ಏನು ಸುಮಾರು ನಮ್ಮ ಇಡೀ ಆನೇಕಲ್ ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಗ್ರಾಮ ಪಂಚಾಯಿತಿಗೆ ಕಾವೇರಿ ನೀರು ಬಂದಿದೆ ಅಂದರೆ ಅದು ಯನ್ನಾಗರ ಗ್ರಾಮ ಪಂಚಾಯಿತಿ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣಕರ್ತರು ಮತ್ತು ಇದಕ್ಕೆ ಸಾಧ್ಯವಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ನಮ್ಮ DK ಸುರೇಶ್ ಅಣ್ಣವರು. ಅವರು ನಮ್ಮ ಹಿಂದೆ ಏನು RK ಕೇಶವರೆಡ್ಡಿ ಅವರು ಅಧ್ಯಕ್ಷರಾಗಿದ್ದರು, ಅವರ ಅವಧಿಯಲ್ಲಿ ರುರ್ಬನ್ ಸ್ಕೀಮ್ನಲ್ಲಿ ನಮ್ಮ DK ಸುರೇಶ್ ಅಣ್ಣವರ ಸಹಕಾರದಿಂದ GSLR ಟ್ಯಾಂಕ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆ ಒಂದು ಟ್ಯಾಂಕ್ಗಳಿದ್ದ ಕಾರಣ ನಮ್ಮ ಲೋಕಸಭಾ ಸದಸ್ಯರು 2 ವರ್ಷ ಹಿಂದೆಗಡೆ ಬಯೋಕಾನ್ ಲೈನಲ್ಲಿ ಟ್ಯಾಪಿಂಗ್ ಮಾಡಿ ಯಾರಂಡಳ್ಳಿ ಗ್ರಾಮಕ್ಕೆ ಕಾವೇರಿ ನೀರನ್ನು ತಲುಪಿಸ್ಕೊಟ್ಟಿದ್ರು. ಆದರೆ ಈ ಒಂದು 2 ವರ್ಷದಿಂದ ಕಾವೇರಿ ಪೈಪ್ಲೈನ್ ಕಾಮಗಾರಿ ಬಾಕಿ ಇತ್ತು. ಈ ಒಂದು ಪೈಪ್ಲೈನ್ ಕಾಮಗಾರಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಈ ಒಂದು ಪೈಪ್ಲೈನ್ ಕಾಮಗಾರಿ ಪೂರ್ಣಗೊಳಿಸಿ ಈಗಾಗಲೇ 4 GSLR ಟ್ಯಾಂಕ್ಗಳಿಗೆ ಸುಮಾರು 50 ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಟ್ಯಾಂಕ್ಗಳಿಗೆ ಈಗ ನೀರು ಬರ್ತಾಯಿದೆ.
ಮುಂದಿನ ದಿನಗಳಲ್ಲಿ ನಮ್ಮ ಏನು ಕಾರ್ಯನಿರ್ವಹಣಾಧಿಕಾರಿಗಳು ಆಡಳಿತ ಅಧಿಕಾರಿಯಾಗಿ ಅಪಾಯಿಂಟ್ ಆಗಿದ್ದಾರೆ ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಪ್ರತಿ ಸಾರ್ವಜನಿಕರಿಗೂ ಆ ಕಾವೇರಿ ನೀರು ತಲುಪಿಸುವ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಆ ನೀರನ್ನು ಕೊಡಲಿಕ್ಕೆ ಅವರು ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ, ಅವರ ಜೊತೆಯಲ್ಲಿ ನಮ್ಮ ಸಹಕಾರ ಬೇಕೆಂದರೆ ನಾವೆಲ್ಲರೂ ಅವರಿಗೆ ಸಹಕಾರವನ್ನು ನೀಡಲಿಕ್ಕೆ ಬದ್ಧರಾಗಿದ್ದೇವೆ. ಅದೇ ರೀತಿ ಏನು ನಮ್ಮ ಕಾಚನಾಯಕನಹಳ್ಳಿ ಕೊಂಡಾರೆಡ್ಡಿ ಕೆರೆ ನಾನು ಅಧಿಕಾರ ವಹಿಸ್ಕೊಂಡಾಗ ತಮ್ಮಲ್ಲಿ ಒಂದು ಮಾತನ್ನು ಹೇಳಿದ್ದೆ, ಈ ಒಂದು ಕೆರೆ ಡೆವಲಪ್ ಮಾಡಬೇಕು ಅಂತ. ಆ ಭಗವಂತನ ಆಶೀರ್ವಾದದಿಂದ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅವರ ಒಂದು ಸಹಕಾರದಿಂದ ಹೂಳೆತ್ತುವಂಥ ಕಾರ್ಯಕ್ರಮ ಈಗ ನಡೀತಾ ಇದೆ. ಆ ಒಂದು ಕಲುಷಿತ ನೀರನ್ನು ಖಾಲಿ ಮಾಡಲು ಸುಮಾರು ಒತ್ತಡಗಳು ಬಂದರೂ ಸಹ ನಮ್ಮ CEO ಸಾಹೇಬ್ರ ಮತ್ತು EO ಸಾಹೇಬ್ರ ಒಂದು ನೇತೃತ್ವದಲ್ಲಿ ಅವರ ಸಹಕಾರದಿಂದ ಆ ನೀರನ್ನು ಖಾಲಿ ಮಾಡಿಸಿ ಈಗ ಹೂಳೆತ್ತುವಂಥ ಕೆಲಸ ಆಗ್ತಾಯಿದೆ. ಆ ಒಂದು ಕೆರೆ ಅಭಿವೃದ್ಧಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತಾ, ಅದೇ ರೀತಿ ಏನೋ ಒಂದು ಆರೋಗ್ಯದ ವಿಚಾರದಲ್ಲಿ ನಮ್ಮ ಯನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುವ ಕಾರಣ ಒಂದೇ ಒಂದು ಪ್ರಾಥಮಿಕ ಆರೋಗ್ಯ ಉಪಕೇಂದ್ರ ಇತ್ತು. ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಮತ್ತೊಂದು ಆರೋಗ್ಯ ಉಪಕೇಂದ್ರ ಕಟ್ಟಡವನ್ನು ನಿರ್ಮಾಣ ಮಾಡಿ ಈಗಾಗಲೇ ತಾಲೂಕು ವೈದ್ಯಾಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸಲು ಆದೇಶವನ್ನು ಹೊರಡಿಸಿರ್ತಾರೆ. ಇದರ ಒಂದು ಉಪಯುಕ್ತವನ್ನು ಜನಗಳು ಪಡ್ಕೊಳ್ಳಲಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುರಕ್ಷತೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏನು ಹೆಬ್ಗೋಡಿ ಕಮಿಷನರೇಟ್ ಆಗಿ ಈಗ ಆಗಿದೆ, ಆ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ CC ಕ್ಯಾಮ್ರಾಗಳನ್ನು ಅಳವಡಿಸಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಕಾಚನಾಯಕನಹಳ್ಳಿ ಹೊಸಹಳ್ಳಿಯಲ್ಲಿ CC ಕ್ಯಾಮ್ರಾಗಳನ್ನು ಈಗಾಗಲೇ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಈ CC ಕ್ಯಾಮ್ರಾಗಳನ್ನು ಅಳವಡಿಸಿದರೆ ಕ್ರೈಮ್ಸ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಕಾನೂನಿನ ಸುವ್ಯವಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿರ್ತೇವೆ. ಅದೇ ರೀತಿ ಏನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 1 ಲಕ್ಷ ರುಗಳ ವೆಚ್ಚದಲ್ಲಿ ಅಂಗನವಾಡಿ ಸಹಾಯಕಿಯರಿಗೆ ಮತ್ತು ಅಂಗನವಾಡಿ ಬಾಡಿಗೆ ಕಟ್ಟಡಗಳಲ್ಲಿ ನಿರ್ವಹಿಸ್ತಾ ಇರತಕ್ಕಂಥ ಬಾಡಿಗೆ ಕಟ್ಟಡಗಳಿಗೆ ಸುಮಾರು ಪ್ರತಿ ತಿಂಗಳು 1 ಲಕ್ಷ ರುಗಳನ್ನು ನಾವು ನಿರ್ವಹಣೆಯನ್ನು ಮಾಡ್ತಾ ಇರ್ತೇವೆ. ಅದೇ ರೀತಿ 8 ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ನಾವು ನಿರ್ವಹಣೆಯನ್ನು ಮಾಡ್ತಾ ಇರ್ತೇವೆ. ಅದೇ ರೀತಿ ಏನು 2 STPಗಳನ್ನು ಈಗಾಗಲೇ ನಾವು ಕಾರ್ಯನಿರ್ವಹಿಸಲು ರೆಡಿ ಇರುತ್ತೆ. ಅದೇ ರೀತಿ ಲೈಬ್ರರಿ ಸುಮಾರು 4 ಲೈಬ್ರರಿಗಳು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ 4 ಅಂಬೇಡ್ಕರ್ ಭವನಗಳಿತ್ತು. ಈಗ ಮತ್ತೊಂದು ಯಾರಂಡಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಲು ಈಗಾಗಲೇ ವರ್ಕ್ ಆರ್ಡರ್ ಸಹ ನೀಡಿದ್ದೇವೆ. ಅದೇ ರೀತಿ ಸ್ತ್ರೀ ಶಕ್ತಿ ಭವನ ಇರ್ಬೋದು, ಅಂಗನವಾಡಿ ಕಟ್ಟಡಗಳಿರ್ಬೋದು. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಸುಮಾರು 5 ವರ್ಷದಲ್ಲಿ 60 ಕೋಟಿ ರುಗಳ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು 5 ವರ್ಷಗಳಲ್ಲಿ ನಾವು ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರ ಸಹಕಾರದಿಂದ ನಾವು ಮಾಡಿ ಒಳ್ಳೆಯ ಕೆಲಸಗಳಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳ್ತಾ, ನನಗೆ ಸಿಕ್ಕಿರ್ತಕ್ಕಂಥ ಅವಧಿಯಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿದ್ದರೂ ಸಹ ನನಗೆ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನಮ್ಮ 48 ಜನ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಅಧಿಕಾರಿಗಳಿಗಿರ್ಬೋದು, ಸಿಬ್ಬಂದಿ ವರ್ಗದವ್ರಿಗಿರ್ಬೋದು, ಎಲ್ಲರಿಗೂ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಬಯಸ್ತೇನೆ.
ಪಂಚಾಯಿತಿ ಅಂದರೆ ಇಡೀ ಕರ್ನಾಟಕದಲ್ಲೇ ವಿಶಿಷ್ಟವಾದಂಥ ಪಂಚಾಯಿತಿ. ಇವತ್ತು ಕಾರ್ಯಕ್ರಮನ ನೋಡಿದ್ರೇ ನಿಮ್ಗೆ ಅರ್ಥ ಆಗ್ತೈತೆ. ನಾಳೆಯಿಂದ ಪಂಚಾಯಿತಿ ಇರಲ್ಲ. ಪಂಚಾಯಿತಿ ಹೋಗಿ ನಗರಸಭೆನೋ ಇಲ್ಲಾಂದರೆ GBನೋ ಆಗುತ್ತೆ. ಇವತ್ತು ವಿಶೇಷವಾಗಿ ಎಲ್ಲ ಸದಸ್ಯರಿಗೂ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಇವತ್ತು ಗೌರವವನ್ನು ಸಲ್ಲಿಸಬೇಕು ಅಂದ್ಬಿಟ್ಟು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನಮ್ಮ ಪಂಚಾಯಿತಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದೆ. ನನ್ನ ಅವಧಿಯಲ್ಲಿ ಅಂಗನವಾಡಿ ಕಟ್ಟಡಗಳು, ಶಾಲಾ ಕಟ್ಟಡಗಳು, ಇವತ್ತು ಪಂಚಾಯಿತಿ ಕಟ್ಟಡ ಕೂಡ ನನ್ನ ಅವಧಿಯಲ್ಲೇ. ಅದೇ ರೀತಿ ಒಳಚರಂಡಿ ವ್ಯವಸ್ಥೆಗಳನ್ನ ಮಾಡಿದ್ವಿ, ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿದ್ವಿ, ಗಿಡಗಳನ್ನ ನೆಡುವಂಥ ಏನು ಕಾಡನ್ನ ನಿರ್ಮಾಣ ಮಾಡಬೇಕು ಅಂತ ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಫ್ಲಡ್ ಬಂದಾಗ ಉತ್ತರ ಕರ್ನಾಟಕಕ್ಕೆ ಸುಮಾರು ಪಂಚಾಯಿತಿಯಿಂದನೇ 6,000 ಕಿಟ್ಗಳನ್ನ ಕೊಟ್ವಿ. ಆಸ್ಪತ್ರೆಗಳಿಗೆ ಕೋವಿಡ್ಗೆ ಒಳಗಾಗಿದ್ದಂಥ ಪೇಷಂಟ್ಗಳನ್ನ ಸೇರಿಸಿ ಅವರಿಗೆ ಮಣ್ಣು ಮಾಡೋದಕ್ಕೆ ಹೆದರುವಂಥ ಅವಧಿಯಲ್ಲಿ ನಮ್ಮ ಪಂಚಾಯಿತಿಯವರು, ನಮ್ಮ ಪಂಚಾಯಿತಿ ಸಿಬ್ಬಂದಿ ಎಲ್ಲ ಸದಸ್ಯರು ಸೇರಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವ್ರಿಗೆಲ್ಲ ನೆರವಾದ್ವಿ. ನಮಗಂತೂ ತೃಪ್ತಿ ಇದೆ. 15 ವರ್ಷ ಪಂಚಾಯಿತಿ ಸದಸ್ಯನಾಗಿ 7.5 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದಕ್ಕೆ. ಇವತ್ತು ನಾನು ಮಾತಾಡಲಿಲ್ಲ ಅಂದ್ರೂ ನನ್ನ ಅವಧಿಯಲ್ಲಿ ಹಾಗೂ ನಮ್ಮ ಪಂಚಾಯಿತಿ ಅಧ್ಯಕ್ಷಗಳ ಅವಧಿಯಲ್ಲಿ ಏನು ಕೆಲಸಗಳಾಗಿದೆಯೋ ಆ ಕೆಲಸ ಮಾತಾಡುತ್ತೆ, ಜನ ಮಾತಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಸಿಬ್ಬಂದಿ ವರ್ಗದವರು, ಎಲ್ಲ ಪಂಚಾಯಿತಿ ಸದಸ್ಯರು, ನಮ್ಮ PDOಗಳು, ನನ್ನ ಅವಧಿಯಲ್ಲಿ ನರಸಿಂಹಯ್ಯ, ತುಳಸಿ ಕೆಲಸ ಮಾಡಿದ್ರು, ಕಾಂತರಾಜ್ ಕೆಲಸ ಮಾಡಿದ್ರು. ಈಗ ನಮ್ಮ ಸಿದ್ದರಾಜು ಅವರು ಬಂದು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿ ವರ್ಗದವರು, ಅದೇ ರೀತಿ ನಮ್ಮ ಪಂಚಾಯಿತಿ ಎಲ್ಲ ನಾಗರಿಕ ಬಂಧುಗಳು ನಮಗೆ ಸಹಕಾರ ನೀಡಿ ಇವತ್ತು ವಿಶಿಷ್ಟವಾದಂಥ ಪಂಚಾಯಿತಿ ಅಂತ ಗುರುಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ನಮಗಂತೂ ತೃಪ್ತಿ ಇದೆ. ಮುಂದೆ ಯಾರು ಅಧಿಕಾರಕ್ಕೆ ಬರ್ತಾರೋ ಅವರು ಏನು ಪಂಚಾಯಿತಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇತ್ತು ಆ ಕೆಲಸಗಳನ್ನ ಮುಂದುವರಿಸ್ಕೊಂಡೋಗಿ ಜನಗಳಿಗೆ ಹತ್ತಿರ ಆಗುವಂಥ ಕೆಲಸಗಳು ಮಾಡಿ. ನಾಯಕನಹಳ್ಳಿ ಗ್ರಾಮದಲ್ಲಿ 2000 ಇಸ್ವಿನಿಂದ 2025ರವರೆಗೂ ನಾನು 4 ಬಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡಲು ಕಾರ್ಯಕರ್ತರಾದಂಥ ನಮ್ಮ ಕಾಚಿನಾಯಕನಹಳ್ಳಿ ಗ್ರಾಮಸ್ಥರು ಹಾಗೂ ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೂ, ಹಾಲಿ ಸದಸ್ಯರುಗಳಿಗೂ ಅಭಿನಂದನಾ ಸಮಾರಂಭ ನಡೆಸಿದ್ದು ಅವರಿಗೆಲ್ಲರಿಗೂ ಅಭಿನಂದನೆ ಪೂರ್ವಕವಾಗಿ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೇನೆ. ನನಗೆ ಅವಕಾಶ 7.5 ತಿಂಗಳು ಅಧ್ಯಕ್ಷನಾಗಿ ಅವಕಾಶ ಮಾಡಿಕೊಟ್ಟ 48 ಜನ ಸದಸ್ಯರುಗಳು, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರುಗಳಿಗೂ ಹಾಗೂ ಅಧ್ಯಕ್ಷರಿಗೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ, ನಾನು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲ ಜನಗಳು ಹೇಳ್ತಾ ಇದ್ದಾರೆ, ಚೆನ್ನಾಗಿ ಮಾಡಿದ್ದೆ, ನಿನಗೆ ಅವಕಾಶ ಸಿಗಬೇಕಾಗಿತ್ತು ಅಂತ. ಆದರೆ ಇರೋ ಅವಕಾಶದಲ್ಲಿ ನಾನು ಶುಚಿತ್ವ ಮತ್ತು ವಿದ್ಯುತ್ ದೀಪ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ನೀರಿನ ವ್ಯವಸ್ಥೆಗೆ ಕಾಂಕ್ರೀಟ್ ರಸ್ತೆಗಳು ಎಲ್ಲ ಮಾಡಿ ನನಗೆ ತೃಪ್ತಿ ತಂದೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. 5 ವರ್ಷದಲ್ಲಿ 2001, 2002ರಲ್ಲಿ ಅವಿರೋಧ್ಯವಾಗಿ ಆಯ್ಕೆಯಾಗಿದ್ದೆ. 2.5 ವರ್ಷ ನನಗೆ 48 ಜನ ಮೆಂಬರ್ಸು, ಅಧಿಕಾರಿಗಳು, ಸಿಬ್ಬಂದಿ ತುಂಬ ಸಪೋರ್ಟಿವ್ ಆಗಿ ನನ್ನ ಬೆನ್ನಿಂದೆ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಇದಕ್ಕೆಲ್ಲನೂ ನಮ್ಮ ನಾಯಕರುಗಳಾದ ಆರ್ ಕೆ ಕೇಶವಣ್ಣವರು, ಪ್ರಸನ್ನ ಕುಮಾರಣ್ಣವರು, ಸಾಯಿ ಸಮಿತಿ ಅಧ್ಯಕ್ಷರು ನಮ್ಮ ಸಹೋದರ ಕಿರಣ್ ಕುಮಾರ್ ಅವರು, 48 ಜನರ ಸಪೋರ್ಟು, ಸದಸ್ಯರ ಸಪೋರ್ಟು ನಮ್ಮ ಮೇಲಿತ್ತು. 2.5 ವರ್ಷ ನಾವು ಏನೇನು ಕೆಲಸಗಳನ್ನು ಮಾಡಿದ್ದೀವಿ ಅಂದರೆ ಅದು ಇಡೀ ರಾಜ್ಯನೇ ಹೆಮ್ಮೆ ಪಡುವ ವಿಚಾರಗಳು. ಅದಕ್ಕೆ ಮುಂಚೆನೂ ಕೇಶವಣ್ಣವರು ಈ ಬಿಲ್ಡಿಂಗು ತುಂಬ ವಿಶೇಷವಾಗಿ ನೂತನವಾಗಿ ಕಟ್ಟಡಗಳನ್ನ ನಿರ್ಮಾಣ ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಬುದ್ಧ, ಬಸವ, ಅಂಬೇಡ್ಕರ್ ಆಗಲಿ, ಅದೇ ರೀತಿ ಹಲವಾರು ಜನಪರ ಕಾರ್ಯಕ್ರಮಗಳು. ಆ ಟೈಮಲ್ಲಿ ಕೋವಿಡ್ ಇದ್ದರೂ ಸಹ ನಾವು ಸದಸ್ಯರು ಮತ್ತು ಅಧಿಕಾರಿಗಳು, ಸಿಬ್ಬಂದಿ ತುಂಬಾ ವರ್ಕ್ ಮಾಡಿದ್ರು. ಎಲ್ಲ ಮೃತಪಟ್ಟ ಕುಟುಂಬಗಳಿಗೆ ಆಗೆಲ್ಲ ಓಡಾಡೋದಕ್ಕೆ ತುಂಬ ಕಷ್ಟಪಡ್ತಾಯಿದ್ರು. ಆ ಟೈಮಲ್ಲಿ ನಮ್ಮ ಸಿಬ್ಬಂದಿ ಆಗಿರ್ಬೋದು, ಆಶಾ ವರ್ಕರ್ಸು, ಇಡೀ ನಮ್ಮ ಗ್ರಾಮದ
ಎಲ್ಲ ಪಂಚಾಯತಿ ಅಧಿಕಾರಿಗಳು ಎಲ್ಲರೂ ತುಂಬ ಚೆನ್ನಾಗಿ ಕೋವಿಡ್ ಟೈಮಲ್ಲಿ ಎಲ್ರಿಗೂ ಸಹಾಯಧನಗಳಾಗಿರ್ಬೋದು, ಮೃತಪಟ್ಟ ಕುಟುಂಬಗಳಿಗೆ ಅದು ಸಹಾಯಧನ ಆಗಿರ್ಬೋದು, ಟ್ಯಾಚುಗಳು, ಅದೇ ರೀತಿ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ಈ ಎಜುಕೇಷನ್ಗೆ ಒಳ್ಳೆ ಅವಕಾಶ ಸಿಗ್ತಾ ಇದೆ ಅಂತ ಮಕ್ಕಳ ಸ್ನೇಹಿ ಅವಾರ್ಡ್ ಕೂಡ ನಮ್ಮ ಫೀಲ್ಡಲ್ಲಿ ಲಭಿಸ್ತು. ಗ್ರಾಮ ಪುರಸ್ಕಾರ ಅವಾರ್ಡ್ ಒಂದು ಬಂತು. ಎಲ್ಲ ಗ್ರಾಮಗಳಿಗೂ ಬೆಳಕು ನೀಡೋಣ ಅಂಥೇಳಿ ಐ ಮಾಸ್ಕ್ ಲೈಟ್ ಆಗಿರ್ಬೋದು, ಹಸುಗಳು, ಲ್ಯಾಪ್ಟಾಪು, ಸಹಾಯಧನ ಮಕ್ಕಳಿಗೆ, ವಿದ್ಯಾರ್ಥಿ ವೇತನ, ಹೆಣ್ಮಕ್ಳು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂಥೇಳಿ ಅವ್ರಿಗೆ ಹೊಲಿಗೆ ಯಂತ್ರಗಳಿರ್ಬೋದು, ಅದೇ ರೀತಿ ಬ್ಯೂಟಿ ಪಾರ್ಲರಲ್ಲಿ ತನ್ನ ತರಬೇತಿಗಳು ನೀಡಿದ್ರು. ಇನ್ನೂ ಹಲವಾರು ಎಲ್ಲ ಗ್ರಾಮಗಳಲ್ಲೂ ಸಹ ಹೊಸಳ್ಳಿನಲ್ಲಿ ಹೈಲೈಟಾಗಿ ಲೈಬ್ರರಿ ಉದ್ಘಾಟನೆ ಮಾಡಿದ್ವಿ. ಡ್ರಾಯಿಂಗ್ಸ್ ಆಗಿರ್ಬೋದು, ಅದರಲ್ಲಿ ಸುಮಾರು 30,000 ಪುಸ್ತಕಗಳು, ಇನ್ನೂ ಹಲವಾರು ವಿಧ ವಿಧದ ಕಾರ್ಯಕ್ರಮಗಳನ್ನು ನಮ್ಮ 48 ಜನರ ಸದಸ್ಯರ ಸಹಕಾರ, ನಮ್ಮ ಪಂಚಾಯಿತಿ ಹಳೆಬೀಡು ತುಳಸಿನಾಥ್ ಸರ್ ಇರ್ಬೋದು, ಸಿದ್ದರಾಜು ಸರು, ಪ್ರತಿಯೊಬ್ಬರು ಅಧಿಕಾರಿಗಳು, ಆಮೇಲೆ ತಾಲೂಕ್ ಪಂಚಾಯಿತಿ ಕಡೆಯಿಂದ, ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಪ್ರತಿ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅವರ ಸಹಕಾರದಿಂದ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ಅಂತ ಹೆಮ್ಮೆ ಪಡ್ತಾ ಇದ್ದೀನಿ. 5 ವರ್ಷದ ಅವಧಿ ಮುಗೀತು. ಅದೇ ರೀತಿ ನಮ್ಮಿಂದೆ ಸಹ ಮಹೇಶ್ ಆಗಿರ್ಬೋದು, ರಾಮಸೋಮಣ್ಣ ಆಗಿರ್ಬೋದು, ವಿನಯ್ ಅವರಾಗಿರ್ಬೋದು, ಉಪಾಧ್ಯಕ್ಷರು ಇವರೊಬ್ಬ ಲಕ್ಷ್ಮೀ ನಾಗರಾಜು, ಚಂದ್ರಕಲಾ ಅವರು, ಭವಾನಿಯವರು, ಅರುಣ ಮಂಜುನಾಥ್ ಅವರು, ಇವರು ಸಹ ಉತ್ತಮ ರೀತಿ ಕೆಲಸಗಳನ್ನು ಮಾಡಿದ್ರು. ನಮ್ಮ ಯನ್ನಗರ ಗ್ರಾಮ ಪಂಚಾಯಿತಿಗೆ ಕಾವೇರಿ ನೀರು ಸಹ ಮೊನ್ನೆ ಉದ್ಘಾಟನೆ ಕಾರ್ಯಕ್ರಮ ಆಯಿತು. ಈಗ ನಮ್ಮ ಗ್ರಾಮಗಳಲ್ಲೂ ಕಾವೇರಿ ನೀರು ಸಹ ಬರ್ತಾ ಇದೆ. ಇನ್ನು ಮುಂದೆ ಸಹ ಇದು ಗ್ರಾಮ ಪಂಚಾಯಿತಿಗಳು ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಏನೇ ಆಗಿದ್ರೂ ನಮ್ಮ ಗ್ರಾಮಗಳು ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ಉತ್ತಮವಾದ ನಮ್ಮ ಯನ್ನಗರ ಪಂಚಾಯಿತಿಗೆ ಒಂದು ನಂಬರ್ 1 ಸ್ಥಾನ ಇದೆ, ಅದನ್ನು ಪಡ್ಕೊಳ್ಳಿ, ಇನ್ನೂ ಒಳ್ಳೆ ಕೆಲಸಗಳು ಮಾಡಲಿ, ಇನ್ನೂ ಒಳ್ಳೆ ಉತ್ತಮವಾದ ಅಭಿವೃದ್ಧಿಗಳು ನಡೀಲಿ ಅಂತ ನಾನು ಕೇಳ್ಕೊಳ್ತಾ, ಹಾಗೆ ನಮ್ಮ ಮಾಧ್ಯಮ ಮಿತ್ರರಲ್ಲಿ ನಾನು ಹೇಳ್ಕೊಳ್ಳೋದೇನೆಂದರೆ, ನಾನು ಮೀಡಿಯಾ ಮುಂದೆ ಫಸ್ಟ್ ಟೈಮು ಮಾತಾಡಬೇಕಾದ್ರೆ ನಾನು ಸ್ವಲ್ಪ ಭಯಪಡ್ತಾ ಇದ್ದೆ. ನೀವೆಲ್ಲ ನಮ್ಮ ಸಹೋದರರಾಗಿ, ಅಕ್ಕ ನೀವು ಮಾತಾಡ್ತೀರಾ, ಹೆಣ್ಮಕ್ಳಿಗೆ ಸಮಾನತೆ ಇದೆ, ಮಾತಾಡಿ ಅನ್ನೋ ಒಂದು ಧೈರ್ಯ ತಂದುಕೊಟ್ಟು ನಮ್ಮ ಮಾಧ್ಯಮ ಮಿತ್ರ ಸಹೋದರರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ರೀತಿಯಲ್ಲಿ ಅಭಿನಂದನಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಎಲ್ಲ 48 ಜನ ಸದಸ್ಯರು, ಎಲ್ಲ ಅಧ್ಯಕ್ಷರು, ಮಾಜಿ ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಈ ಒಂದು 2020ರಿಂದ 25ನೇ ಸಾಲಿನವರೆಗೂ ಏನು ನಡೀತಾ ಬಂತು ಈ ಪಂಚಾಯಿತಿ, ಬಹಳಷ್ಟು ವಿಶಿಷ್ಟವಾದ ಕೆಲಸಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಸದಸ್ಯರು ಎಲ್ಲರೂ ಅಷ್ಟೇ ಒಟ್ಟಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹ ನಾವು ಒಟ್ಟಾಗಿದ್ದು ಎಲ್ಲವನ್ನೂ ನಾವು ಮಾಡ್ಕೊಂಡು ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವಾಗ ಜನಪ್ರತಿನಿಧಿಗಳು ಏನೇ ಒಂದು ಸಮಸ್ಯೆಗಳಿದ್ರೂ ಅದನ್ನು ಬಗೆಹರಿಸ್ತಾಯಿದ್ರು ಗ್ರಾಮಗಳಲ್ಲಿ. ಮುಂದೆ ಹೇಗಿರುತ್ತೋ ಏನೋ ಅಂತ ನಮಗೆ ಗೊತ್ತಿಲ್ಲ. ಅದೇ ರೀತಿ ನನಗೆ ಈ ಸದಸ್ಯತ್ವವನ್ನು ತಲುಪಿಸಲಿಕ್ಕೆ ಸಹಕರಿಸಿದಂಥ ಆರ್.ಕೆ. ರಮೇಶಣ್ಣ, ಕೇಶವಣ್ಣ, ಪ್ರಸನ್ನಕುಮಾರ್, ಕಿರಣ್ ಕುಮಾರ್, ಎಲ್ಲ ನನ್ನ ಸಹೋದರರಿಗೆ ಮತ್ತು ಗ್ರಾಮಸ್ಥರಿಗೆ ನಾನು ಇವತ್ತಿನ ದಿನ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ನನಗೆ ಸದಸ್ಯತ್ವವನ್ನು ಕೊಟ್ಟಿದ್ದಾರೆ. ನಾನು ಸಹ ಅದನ್ನು ಸರಿಯಾದ ರೀತಿಯಲ್ಲಿ ನನ್ನ ಕೆಲಸ ಕಾರ್ಯಗಳನ್ನು ನಾನು ಮಾಡ್ಕೊಂಡು ಬಂದಿದ್ದೇನೆ. ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕಿತ್ತು. 20 ದಿನ ಸಿಕ್ಕಿದ್ರೂ ನಾನು ನನ್ನ ಕೆಲಸದಲ್ಲಿ ನಾನು ಸಿನ್ಸಿಯರಿಟಿಯನ್ನು ತೋರಿಸಿದ್ದೀನಿ ಮತ್ತು ಒಬಿಡಿಯೆಂಟಾಗಿ ಸಹ ಕೆಲಸವನ್ನು ಮಾಡಿದ್ದೇನೆ. ಹೀಗಾಗಿ ಮುಂದೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. GBA ಆದರೂ ಅಷ್ಟೇ, ಏನಾಗುತ್ತೋ ಏನು ಬಂದರೂ ಅಷ್ಟೇ ನಾವು ಜನರ ಜೊತೆ ಯಾವಾಗಲೂ ಇರ್ತೀರಿ ಅಂತ ಕೇಳ್ಕೊಳ್ತೇನೆ. ಮತ್ತು ನಮ್ಮ ನಾಯಕರು ಸಹ, ಅವರು ಸಹ ಗ್ರಾಮದಲ್ಲಿ ಏನೇ ನಡೀಲಿ ಮುಂದೆ ಬರ್ತಾರೆ, ಎಲ್ಲ ಸಮಸ್ಯೆಗಳನ್ನು ಅವರು ಸಹ ಪರಿಹರಿಸಿದ್ದಾರೆ. ಆರ್.ಕೆ. ರಮೇಶಣ್ಣ ಆಗಿರ್ಬೋದು, ಕೇಶವಣ್ಣ ಆಗಿರ್ಬೋದು, ಕಿರಣಣ್ಣ ಆಗಿರ್ಬೋದು, ಅವ್ರಿಗೂ ಸಹ ವಿಶಿಷ್ಟವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. 48 ಜನ ಸದಸ್ಯರಿಗೂ ಸಹ ಅವ್ರಿಗೂ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ, ಸಿಬ್ಬಂದಿ ವರ್ಗ
ನನಗೆ ಬಹಳ ವಿಶೇಷವಾಗಿ ಧನ್ಯವಾದಗಳನ್ನು ನಮ್ಮ ಗ್ರಾಮದ ಕಾಚನಾಯಕನಹಳ್ಳಿ ಗ್ರಾಮದ ಎಲ್ಲ ಮುಖಂಡರಿಗಿರ್ಬೋದು, ಗ್ರಾಮಸ್ಥರಿಗಿರ್ಬೋದು, ನನ್ನ ಜೊತೆಯಲ್ಲಿ ಸದಾ ಇರ್ತಕ್ಕಂಥ ನನ್ನ ಸ್ನೇಹಿತರಿಗಿರ್ಬೋದು, ಮತ್ತು ಕಾಚನಾಯಕನಹಳ್ಳಿ ಗ್ರಾಮದಲ್ಲಿ ಏನು 14 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದರು. ಅದರಲ್ಲಿ ಕೊನೆಯ ಹಂತದಲ್ಲಿ ಒಂದು 3-4 ಜನ ಬಹಳ ಮುಂಚೂಣಿಯಲ್ಲಿದ್ದು ಅವರು ತ್ಯಾಗವನ್ನು ಸಹ ಮಾಡಿರ್ತಾರೆ. ಅವ್ರಿಗೂ ಸಹ ನಾನು ವೈಯಕ್ತಿಕವಾಗಿ 14 ಜನ ಸದಸ್ಯರ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.